ಇನ್ನು ನಿನ್ನೆ ಶೋಪಿಯಾನ್ನಲ್ಲಿ 3 ಜನ ಉಗ್ರರನ್ನ ಎನ್ಕೌಂಟರ್ ಮಾಡಲಾಗಿತ್ತು. ಈ ಕೇಸ್ಗೆ ಸಂಬಂಧಪಟ್ಟಂಗೆ ಈ ಉಗ್ರರು ಬಚ್ಚಿಟ್ಟಿದ್ದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಸೀಸ್ ಮಾಡಿದೆ ಭಾರತೀಯ ಸೇನೆ. ದೊಡ್ಡ ಮಟ್ಟದ ಶಸ್ತ್ರಾಸ್ತ್ರಗಳನ್ನ ಇವರು ಕೂಡಿಟ್ಟುಕೊಂಡಿದ್ರು, ಬಚ್ಚಿಟ್ಟಿದ್ರು. ಅದನ್ನ ಈಗ ಸೇನೆ ಶೋಧ ಮಾಡಿದೆ, ಹುಡುಕಾಡಿದೆ. ಬುಲೆಟ್ಗಳು ಸಿಕ್ಕಿದೆ, ಕಾರ್ಟ್ರಿಡ್ಜ್ಗಳು ಸಿಕ್ಕಿದೆ, ಗನ್ಗಳು ಜೊತೆಗೆ ಹಣ, ಇದೆಲ್ಲವನ್ನು ಕೂಡ ಭಾರತೀಯ ಸೇನೆ ಸೀಸ್ ಮಾಡಿದೆ. ಇದರ ಜೊತೆಗೆ ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನಷ್ಟು ಅಡಗುತಾಣಗಳಿಗೆ ಹುಡುಕೋದಕ್ಕೆ ಶೋಧ ಕಾರ್ಯ ನಡೀತಾ ಇದೆ. ಟ್ರೈನಿಂಗ್ ನಡೀತಾ ಇದೆ ಅನ್ನುವಂಥ ಶಂಕೆ ವ್ಯಕ್ತವಾಗಿರೋದು. ಶೋಪಿಯಾನ್ನಲ್ಲಿರುವಂತಹ ಕೆಲ್ಲಾರ್ ಅನ್ನುವಂಥ ಕಾಡ್ನಲ್ಲಿ ನಿನ್ನೆ ಆದಂತಹ ಎನ್ಕೌಂಟರ್, ಉಗ್ರರ ತಲೆಯನ್ನ ಭಾರತೀಯ ಸೇನೆ ಸೀಡಿತ್ತು. ಆ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. 3 ಜನ ಉಗ್ರರು ಭಾರತೀಯ ಸೇನೆಯ ಹಿಟ್ ಲಿಸ್ಟ್ ನಲ್ಲಿದ್ರು. ಅನೇಕ ಭಯೋತ್ಪಾದನೆಯ ಚಟುವಟಿಕೆಗಳಲ್ಲಿ ತೊಡಗಿದ್ರು, ಭಯೋತ್ಪಾದನೆಯ ಕೃತ್ಯಗಳಲ್ಲೂ ಕೂಡ ಭಾಗಿಯಾಗಿದ್ರು. ಅವರು ಅಡಗಿಸಿ ಇಟ್ಟಂತಹ ಶಸ್ತ್ರಾಸ್ತ್ರಗಳ ಪ್ರಮಾಣವನ್ನು ನಾವು ಮತ್ತೊಂದು ಭಾಗದಲ್ಲಿ ನೋಡ್ತಾ ಇದ್ದೀವಿ. ನೋಡಿ, ಈ 3 ಜನ ಉಗ್ರರನ್ನ ಹೊಡೆದು ಹಾಕಿದ ನಂತರದಲ್ಲಿ ಸಿಕ್ಕಂತಹ ಅಪಾರ ಪ್ರಮಾಣದ ಕಾರ್ಟ್ರಿಜ್, ಬಂದೂಕು, ಗುಂಡುಗಳು ಅದೆಲ್ಲವೂ ಕೂಡ ನೋಡ್ತಾ ಇದ್ದೀವಿ. ಇನ್ನೂ ಸುಮಾರು ಜನ ಉಗ್ರರು ಈ ರೀತಿಯಾಗಿ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಾರೆ. ಅಂತಹ ಉಗ್ರರಿಗಾಗಿ, ಆ ಉಗ್ರರ ಅಡಗುತಾಣಗಳಿಗಾಗಿ ಈ ರೀತಿಯ ಸೇನೆಯ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರಿತಾ ಇದೆ. ಪಟ್ಟಣಗೆರೆ ಶೆಡ್ ಕೇಸ್ಗಿಂತ ಭೀಕರ ಘನಘೋರ ಕೃತ್ಯ. ಅಪ್ರಾಪ್ತನಿಗೆ ಚಿತ್ರಹಿಂಸೆ. ಚರ್ಮ ಸುಲಿದ ದುರುಳರು ಸತ್ತ ಮೇಲೆ ಆಸಿಡ್ ಎರಚಿದ್ರು. ಬೆಚ್ಚಿ ಬೀಳಿಸುತ್ತಿದೆ ಮರ್ಡರ್. ಶೆಡ್ನಲ್ಲಿ ಖಲಾಸ್. ನೋಡಿ, ಶೆಡ್ ಅಂದ ತಕ್ಷಣ ನಿಮಗೆಲ್ಲ ರೇಣುಕಾಸ್ವಾಮಿ ಕೊಲೆ ನೆನಪಾಗತ್ತೆ. ಆದ್ರೆ ಈಗ ಈ ಒಂದು ಘಟನೆ ಅದನ್ನು ಮೀರಿಸುತ್ತೆ. ಅದು ಪಟ್ಟಣಗೆರೆ ಶೆಡ್, ಇದು ಅಥಣಿಯ ಶೆಡ್. ಹಾಗಾದ್ರೆ ಅಥಣಿಯಲ್ಲಿ ನಡೆದಿದ್ದು ಏನು? ಬಾಲಕನೋರ್ವನಿಗೆ ಚಿತ್ರಹಿಂಸೆ ಕೊಟ್ಟು ಭೀಕರವಾಗಿ ಕೊಲೆ ಮಾಡಲಾಗಿದೆ. ಆ ಒಂದು ಚಿತ್ರಹಿಂಸೆ, ಆ ಭೀಕರತೆಯನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಮೈ ನಡುಗತ್ತೆ. ಆ ರೀತಿಯಾದಂತಹ ಡೆಡ್ಲಿ ಮರ್ಡರ್ ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ನಡೆದಿರುವಂತಹ ಶೆಡ್ ಒಂದರಲ್ಲಿ ನಡೆದಂತಹ ಘಟನೆ ಇದು. ಬಾಲಕನನ್ನ ಶೆಡ್ನಲ್ಲಿ ಕೂಡಿ ಹಾಕಿ ಇಡೀ ರಾತ್ರಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಈ ಕಿರಾತಕರು. ನೋಡಿ, ಬಾಲಕನ ಚರ್ಮ ಸುಲಿದಿದ್ದಾರೆ, ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ, ಹೆಂಗ್ ಬೇಕಂಗೋ ಥಳಿಸಿದ್ದಾರೆ, ಹೊಡೆದಿದ್ದಾರೆ. ಬಾಲಕ ಪ್ರಾಣ ಬಿಟ್ಟ ಮೇಲೂ ಕೂಡ ಇವರ ಈ ಹೀನ ಕೃತ್ಯ ಇನ್ನೂ ಮುಗಿದಿರಲಿಲ್ಲ, ಬಿಟ್ಟಿರಲಿಲ್ಲ. ಈ ದುರುಳರು ಬಾಲಕನ ಮುಖದ ಮೇಲೆ ಆಸಿಡ್ ಹಾಕಿದ್ದಾರೆ. ಆಸಿಡ್ ಎರಚಿ ಕ್ರೌರ್ಯವನ್ನ ತೋರಿಸಿದ್ರು. ಕಾರಣ, ಬಾಲಕನ ಗುರುತು ಸಿಗಬಾರ್ದು ಅಂತ ಪ್ಲಾನ್ ಮಾಡಿದ್ರು ಈ ಆರೋಪಿಗಳು. ಈಗ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ ಪೊಲೀಸರು, ಜೈಲಿಗಟ್ಟಿದ್ದಾರೆ. ಅರಳಿಕಟ್ಟಿಯ ವಿಕಾಸ್